ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ವಿಜಯನಗರ 4th ಸ್ಟೇಜಲ್ಲಿ ಒಂದೊಳ್ಳೆ 30-40 ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ದೀರಾ, ನಿಮಗೋಸ್ಕರ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಈ ಮನೆ ಕಂಪ್ಲೀಟಾಗಿ ಫುಲ್ಲಿ ಫರ್ನಿಸ್ಡ್ ಆಗಿದೆ. ಬನ್ನಿ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆನೇ ನಿಮಗೆ 30 feet ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಗೇಟ್ ಪಕ್ಕದಲ್ಲೇ ನಿಮಗೊಂದು ಚಿಕ್ಕದಾದಂಥ ಪ್ಲಾಂಟೇಶನ್ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಪ್ಲಾಂಟೇಶನಿಂದ ಮನೆಗೆ ಸ್ವಲ್ಪ ಬ್ಯೂಟಿ ಅಪ್ಲಿಫ್ಟ್ ಆಗುತ್ತೆ. ಬನ್ನಿ ಮನೆ ಒಳಗೆ ಹೇಗಿದೆ ನೋಡೋಣ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸೆಲಾರ್ ಪಾರ್ಕಿಂಗ್ ಇದೆ. ಆ್ಯಂಡ್ ಈ ಪಾರ್ಕಿಂಗಲ್ಲಿ ಅಟ್ಲೀಸ್ಟ್ 2 ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಆ್ಯಂಡ್ ಸಂಪ್ ಕೆಪಾಸಿಟಿ ವಿಚಾರಕ್ಕಂತ ಬಂದರೆ ನಿಮಗೆ 10,000 ಲೀಟರ್ ಸಂಪ್ ಕೆಪಾಸಿಟಿ ಇದೆ. ಆ್ಯಂಡ್ ಜೊತೆಗೆ ನಿಮ್ಮನೇಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ಕೂಡ ನಿಮಗೆ ಎಲೆಕ್ಟ್ರಿಕ್ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆರಾಮ್ಸೆ ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಈ ಪಾರ್ಕಿಂಗ್. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಗ್ಯಾಸ್ ಪಾಯಿಂಟ್ ಕೂಡ ಇಲ್ಲೇ ಮಾಡಿಕೊಟ್ಟಿದ್ದಾರೆ. ಮನೆ ಸುತ್ತ ಗ್ರಿಲ್ಸ್ ಇರೋದ್ರಿಂದ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಕಂಪ್ಲೀಟಾಗಿ ಅವ್ರು ಎಲ್ಲ ಕಡೆನೂ ಸೇಫ್ಟಿ ಗ್ರಿಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೊಂದು ಮನೆ ಕೂಡ ಇದೆ. ಈ ಮನೆನ ನೀವು ರೆಂಟ್ ಪರ್ಪಸಿಗೆ ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ ಈ ಮನೆ ಹೇಗಿದೆ ತೋರಿಸ್ತೀನಿ. ಇನ್ನು ಫೇಸಿಂಗ್ ವಿಚಾರಕ್ಕಂತ ಬಂದರೆ ಇದು ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಹೇಗಿದೆ ನೋಡೋಣ. ಮನೆ ಒಳಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಮನೆ ಅಂದರೆ ಪಾರ್ಕಿಂಗಲ್ಲಿ ಆಗಲೂ ಈ ಮನೆ ಎಂಟ್ರಿಯಲ್ಲಿ ನಿಮಗೆ ಯೂಸ್ ಮಾಡಿರೋಂಥ ಟೈಲ್ಸ್ ಬಂದು ಆ್ಯಂಟಿ ಸ್ಕೇಲ್ ಟೈಲ್ಸ್ ಆಗಿರುತ್ತೆ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಅವರು ಕಂಪ್ಲೀಟಾಗಿ ಫಸ್ಟ್ ಟೇಕ್ ವುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮನೆಯ ಲಿವಿಂಗ್ ಹಾಲ್ ನೋಡೋಣ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಇಲ್ಲಿ TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಕಲರ್ ಫಿಟ್ಟಿಂಗ್ಸ್ ಬಂದು ಕಲರ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಶೋಕೇಸ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದಾದ್ರೂ ಶೋಕೇಸ್ ಐಟಮ್ಸ್ನ ಕೂಡ ಪ್ರತಿಯೊಂದು ಇಟ್ಕೋಬೋದು. ಆ್ಯಂಡ್ ಕೆಳಗೆ ಸ್ಟೋರೇಜ್ಗೂ ಕೂಡ ನಿಮಗೆ ಡ್ರಾವರ್ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಡ್ರಾವರ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೊಂದು ದೇವರ ಮನೆ ಕೂಡ ಇದೆ. ಸೊ ಇದು ಈ ಮನೆಯ ದೇವ್ರ ಮನೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಅಟ್ಲೀಸ್ಟ್ ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ ಈ ಜಾಗ. ಆ್ಯಂಡ್ ಜೊತೆಗೆ ನಿಮಗೆ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ದಟ್ ನಿಮ್ಗೆ ಯಾವುದೇ ರೀತಿ ದೇವ್ರದ್ದು ವಸ್ತುಗಳನ್ನ ಪ್ರತಿಯೊಂದನ್ನು ನೀವು ಅಲ್ಲಿ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಅದ್ರ ಪಕ್ಕದಲ್ಲೇ ನಿಮಗೆ ಈ ಮನೆಯ ಕಿಚನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಯ ಕಿಚನ್. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೊಂದು ಫ್ರಿಜ್ ಇಡೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ನಿಮಗೆ ಚಿಮ್ನಿಗೂ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಚಿಮ್ನಿ ಹಾಕೋಬೇಕು ಅನ್ನೋ ಐಡಿಯಾ ಇದ್ದರೆ ಸೊ ನಿಮಗೆ ಅದು ಆಪ್ಷನ್ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಸಿಂಕ್ ಮೇಲೇ ನಿಮಗೆ ಇಲ್ಲಿ ಅಕ್ವಾಗಾರ್ಡ್ ಇಡೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಇರೋ ಸ್ಟೋರೇಜ್ಗೆ ಯಾವುದೇ ರೀತಿ ಬಾಕ್ಸ್ ಪ್ರತಿಯೊಂದಕ್ಕೂ ಕೂಡ ಸ್ಟೋರೇಜ್ಗೆ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸಿಂಗ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ನಿಮಗೆ ಶೋಕೇಸ್ ಬಾಕ್ಸ್ ಆಗಲಿ ಪ್ರತಿಯೊಂದು ಏನೇನು ಅಡುಗೆಗೆ ಬೇಕಾಗಿರೋಂಥ ವಸ್ತುಗಳು ಇಲ್ಲಿ ಇಟ್ಕೊಳ್ಳೋಕೆ ಕೂಡ ಇಲ್ಲೂ ಸೆಲ್ಫ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮನೆ ರೂಮ್ ನೋಡೋಣ. ಸೊ ಇದು ಈ ಮನೆಯ ರೂಮ್. ಇಲ್ಲಿ ನಿಮಗೆ ಕ್ವೀನ್ ಸೈಜ್ ಇಲ್ಲ ಅಂದರೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ ಈ ಜಾಗ. ಆ್ಯಂಡ್ ಜೊತೆಗೆ ಕಬರ್ಡ್ ವಿಚಾರಕ್ಕಂತ ಬಂದರೆ ಇಲ್ಲೂ ಅಷ್ಟೇ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ.
ಆ್ಯಂಡ್ ಮೇಲೂ ಕೂಡ ನಿಮಗೆ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ತುಂಬ ಕಬೋರ್ಡ್ಸ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಇಲ್ಲಿ ಬೆಳಕಿಗೆ ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ನಿಮ್ಗೆ ಅಟ್ಲೀಸ್ಟ್ ಒಂದು 4 feet ಇರುವಂಥ ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಇಲ್ಲಿ UPVC ವಿಂಡೋಸ್ನ ಕೂಡ ಯೂಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಸೌಂಡ್ ಪ್ರೂಫ್ ಸೌಂಡ್ಸ್ ಯಾವುದಾದ್ರೂ ಇದ್ರೆ ಅಷ್ಟೊಂದು ಜಾಸ್ತಿ ಮನೆ ಒಳಗೆ ಕೇಳಿಸಲ್ಲ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ವಾಲಿಗೆ ಅಟ್ಯಾಚ್ ಆಗಿರುವಂಥ ಡ್ರೆಸ್ಸಿಂಗ್ ಮಿರರ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಪ್ರತಿಯೊಂದನ್ನು ಕೂಡ ಇಟ್ಕೊಳ್ಳೋಕ್ಕೂ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೂ ಅಷ್ಟೇ ಇಲ್ಲೂ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ AC ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ತುಂಬ ಡೀಸೆಂಟ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ, ಸೊ ದಟ್ ಮನೆಗೆ ಜಾಸ್ತಿ ಸೊ ಬೆಡ್ರೂಮ್ ಪಕ್ಕದಲ್ಲೇ ನಿಮಗೊಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ ಅವರು ಜಾಗರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ನಿಮಗೆ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ನಿಮಗೊಂದು ಚಿಕ್ಕದಾದಂಥ ಬೇಸನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಈ ಮನೆಯ ಯುಟಿಲಿಟಿ ಇದೆ. ಸೊ ಯುಟಿಲಿಟಿಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಸೈಡಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆದಂಥ ಜಾಗ ಇದೆ, ಬಿಕಾಸ್ ನೀವು ಬಟ್ಟೆ ಒಣಗಾಕೋಕ್ಕೂ ಕೂಡ ನಿಮ್ಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟ್ಯಾಪ್ ಫೆಸಿಲಿಟೀಸ್ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಸ್ಪೇಷಿಯಸ್ ಆದಂಥ ಜಾಗ ಇದೆ, ಸೊ ದಟ್ ಇಲ್ಲೂ ಕೂಡ ನೀವು ಬಟ್ಟೆ ಹಾಕೋಬೋದು. ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ನೋಡೋಣ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ರೈಲಿಂಗ್ಸ್ ವಿಚಾರಕ್ಕಂತ ಬಂದರೆ ಅಲ್ಲಿ ಯೂಸ್ ಮಾಡಿರೋಂಥ ಸ್ಟೀಲ್ಸ್ ಬಂದು SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ಅವರು ಕಂಪ್ಲೀಟಾಗಿ ಇಲ್ಲಿ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮನೆ ಹೇಗಿದೆ ನೋಡೋಣ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದರೆ ಸೈಟ್ ಬಂದು ನಿಮಗೆ ಸೌತ್ ಫೇಸಿಂಗ್ ಆಗಿರುತ್ತೆ, ಡೋರ್ ಬಂದು ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಇನ್ನು ಈ ಮನೆ ನಿಮಗೆ ಕಂಪ್ಲೀಟಾಗಿ ಮೂಡ ಅಲಾಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡೋರು ಅಂತ. ಆ್ಯಂಡ್ ಇದನ್ನು ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ವುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ಕೂಡ ನೋಡ್ಬೋದು ಒಂದು ಡಿಫ್ರೆಂಟ್ ಆದಂಥ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ನ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನೀವು ಒಳಗೆ ಬಂದರೆ ಅದ್ರ ಪಕ್ಕದಲ್ಲೇ ನಿಮಗೊಂದು ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ರೀತಿ ಶೂಸ್, ಪ್ರತಿಯೊಂದು ಸ್ಲಿಪ್ಪರ್ಸ್ ಪ್ರತಿಯೊಂದನ್ನು ನೀವು ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಸಾಕ್ಸ್ ಆಗಲಿ ಏನೇ ಆಗಲಿ ಪ್ರತಿಯೊಂದನ್ನು ಇಲ್ಲಿ ಇಟ್ಕೊಳ್ಳೋಕೆ ನಿಮಗೆ ಅದನ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಸ್ವಿಚಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಯೂಸ್ ಮಾಡೋಂಥ ಸ್ವಿಚಸ್ ಬಂದು ಲೀಸಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಮನೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಮ ಮನೆ ಡೋರ್ ಓಪನ್ ಮಾಡಿದ ತಕ್ಷಣ ನಮಗೊಂದು ಬ್ಯೂಟಿಫುಲ್ ಆದಂಥ ವಾಲ್ ಡಿಸೈನ್ ಕೂಡ ಕಾಣಿಸುತ್ತೆ. ಆ್ಯಂಡ್ ನೀವು ಇಲ್ಲಿ ಯಾವುದೇ ರೀತಿ ಶೋಕೇಸ್ ಫೋಟೋಸ್ ಆಗಲಿ ಪ್ರತಿಯೊಂದನ್ನು ನೀವು ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಈ ವಾಲ್ ಡಿಸೈನಿಂದ ಮನೆಗೆ ನಿಜವಾಗ್ಲೂ ಒಂದು ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಅದ್ರ ಪಕ್ಕದಲ್ಲೇ ನಿಮಗೊಂದು ತುಂಬ ಸ್ಪೇಷಿಯಸ್ ಆದಂಥ ಲಿವಿಂಗ್ ಹಾಲ್ ಇದೆ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಈ ಲಿವಿಂಗ್ ಹಾಲ್ ಅಂತ. ಆ್ಯಂಡ್ ಇದು ಈ ಮನೆಯ TV ಕ್ಯಾಬಿನೆಟ್. ನೀವು ನೋಡ್ಬೋದು ಅಟ್ಲೀಸ್ಟ್ 80 inches TV ಹಾಕೋಬೋದು ನೀವು ಇಲ್ಲಿಗೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂಥ ಕಲರ್ ಕಾಂಬಿನೇಷನ್ಸ್ ಇರುವಂಥ TV ಕ್ಯಾಬಿನೆಟ್ನ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಕೆಳಗಡೆ ಕೂಡ ನಿಮಗೆ ಪ್ರತಿಯೊಂದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಡ್ರಾವರ್ ಫೆಸಿಲಿಟೀಸ್ ಆ್ಯಂಡ್ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಸ್ಟೋರೇಜ್ಗೆ ನಿಮಗೆ ಡ್ರಾವರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೊಂದು ಸೀಕ್ರೆಟ್ ಆದಂಥ ವಾಶ್ರೂಮ್ ಕೂಡ ಇದೆ. ಸೊ ಇದು ಈ ಮನೆಯ ಕಾಮನ್ ವಾಶ್ರೂಮ್. ಆ್ಯಂಡ್ ಇದು ನಿಮಗೆ ಸೀಕ್ರೆಟ್ ಡೋರ್ ಥರ ಇದೆ, ಬಿಕಾಸ್ ಅದು ಸೇಮ್ ಪ್ಯಾಟ್ರನ್ ಇರೋದ್ರಿಂದ ನಿಮಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಸೊ ಇದು ಈ ಮನೆಯ ಕಾಮನ್ ವಾಶ್ರೂಮ್. ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮ್ಮದು ಅದಕ್ಕಿಂತ ಮುಂಚೆ ಇಲ್ಲಿ ಕೂಡ ನಿಮಗೊಂದು ದೊಡ್ಡದಾದಂಥ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ನಿಮಗೊಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಮನೇಲಿ ಏನಾದರೂ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಕೂಡ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಾನು ಆಗಲೇ ಹೇಳ್ದಂಗೆ ಸೇಫ್ಟಿ ಗ್ರಿಲ್ಸ್ನ ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಬನ್ನಿ ದೇವ್ರ ಮನೆ ಹೇಗಿದೆ ನೋಡೋಣ. TV ಕ್ಯಾಬಿನೆಟ್ ಪಕ್ಕದಲ್ಲೇ ಈ ಮನೆಯ ಬ್ಯೂಟಿಫುಲ್ ಪಾರ್ಟ್ ಅಂತಲೇ ಹೇಳ್ಬೋದು. ಈ ಮನೆಯ ದೇವ್ರ ಮನೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ವುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಟಫನ್ ಗ್ಲಾಸಸ್ಸಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆದಂಥ ಡಿಸೈನ್ ಕೊಟ್ಟಿದ್ದಾರೆ. ಸೊ ಈ ಡಿಸೈನಿಂದ ದೇವ್ರ ಮನೆಗೆ ತುಂಬ ಅಪ್ಲಿಫ್ಟ್ ಆಗಿರೋ ಬ್ಯೂಟಿನ ಅಪ್ಲಿಫ್ಟ್ ಮಾಡ್ತಿದೆ. ಆ್ಯಂಡ್ ಒಳಗೆ ಕೂಡ ನಿಮ್ಗೆ ಅಟ್ಲೀಸ್ಟ್ 3 ರಿಂದ 4 ಜನ ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಆ್ಯಂಡ್ ನೀವು ನೋಡ್ಬೋದು ಇಲ್ಲೂ ಕೂಡ ವಾಲ್ ಡಿಸೈನ್ ಆಗಿ ತುಂಬ ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೇಲೂ ಕೂಡ ನಿಮಗೆ ಡಿಫ್ರೆಂಟ್ ಆದಂಥ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ದೇವ್ರದ್ದು ವಸ್ತುಗಳು ಪ್ರತಿಯೊಂದು ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಕೆಳಗಡೆ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ನಿಮ್ಗೆ ಏನೇ ಸ್ಟೋರೇಜ್ ಇಟ್ಕೊಳ್ಳೋಕ್ಕೂ ಕೂಡ ನಿಮ್ಗೆ ಅಲ್ಲೊಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ದೇವ್ರ ಮನೆ ಪಕ್ಕದಲ್ಲೇ ನಿಮಗೊಂದು ಯೂಸ್ ಆದಂಥ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಕೂಡ ಒಂದು ಸೀಕ್ರೆಟ್ ಡೋರ್ ಇದೆ. ಸೊ ಈ ಸೀಕ್ರೆಟ್ ಡೋರ್ ನಿಮಗೆ ಸ್ಟೋರ್ ರೂಮಿಗೆ ಲೀಡ್ ಮಾಡುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿ ಸ್ಟೋರೇಜ್ ಐಟಮ್ಸ್ ಏನಾದರೂ ಪ್ರತಿಯೊಂದನ್ನು ಕೂಡ ಇಟ್ಕೊಳ್ಳೋಕ್ಕೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ
ಈ ವಾಶ್ ಬೇಸಿನ್ ಪಕ್ಕನೇ ನಿಮಗೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಇದೆ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ನಿಮಗೆ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ಸ್ಲೈಡಿಂಗ್ ಇರುವಂಥ ಕಬರ್ಡ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇದು ಕೂಡ ನಿಮಗೆ ಹ್ಯಾಂಗರ್, ಬಟ್ಟೆಗಳನ್ನ ಪ್ರತಿಯೊಂದನ್ನು ಹ್ಯಾಂಗರ್ಲಿಗೆ ಹಾಕಲಿಕ್ಕೆ ಕೂಡ ನಿಮ್ಗೊಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ತುಂಬ ಪ್ಲ್ಯಾನಿಂಗ್ ಮಾಡಿ ಇದನ್ನು ಮಾಡಿರೋ ಥರ ಇದೆ. ಬಿಕಾಸ್ ನೀವು ನೋಡ್ಬೋದು ಪ್ರತಿಯೊಂದಕ್ಕೂ ಕೂಡ ಚಿಕ್ಕ ಚಿಕ್ಕದಾಗಿ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಯೂನಿಕ್. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ಕಡೆನೂ ಕೂಡ ನಿಮಗೆ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಈ ಕಡೆನೂ ಕೂಡ ಅಷ್ಟೇ ಇರುವಂಥ ಸೈಜ್ ಇರುವಂಥ ಕಬರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮ್ಗೊಂದು ಬ್ಯೂಟಿಫುಲ್ ಆದಂಥ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ನಿಮಗೆ ಸ್ಟೋರೇಜ್ ಪ್ರತಿಯೊಂದನ್ನು ನಿಮ್ಮ ಮೇಕಪ್ ಐಟಮ್ಸ್ ಆಗಲಿ ಏನೇ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಕೆಳಗೆ ಕೂಡ ನಿಮಗೆ ಡ್ರಾವರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಐಟಮ್ ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ತುಂಬ ಪ್ಲ್ಯಾನಿಂಗ್ ಮಾಡಿರುವಂಥ ಕಬೋರ್ಡ್ ಆಗಲಿ ಡ್ರಾವರ್ಸ್ ಆಗಲಿ ಪ್ರತಿಯೊಂದನ್ನು ಮಾಡಿದ್ದಾರೆ. ಇನ್ನು ವಿಂಡೋ ವಿಚಾರಕ್ಕಂತ ಬಂದರೆ ಇಲ್ಲಿ ಅಟ್ಲೀಸ್ಟ್ ಒಂದು 4.5 ಫೀಟ್ ಇರುವಂಥ ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಕೂಡ UPVC ವಿಂಡೋನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಫಾಲ್ಸ್ ಸೀಲಿಂಗ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೇಲೆ ಯೂಸ್ ಮಾಡಿರೋಂಥ ಲೈಟಿಂಗ್ಸಿಂದ ಮನೆಗೆ ನಿಜವಾಗ್ಲೂ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ನಿಮಗೂ ಇಲ್ಲಿ AC ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ನೀವು ಮೇಲೆ ನೋಡ್ಬೋದು ಇಲ್ಲೂ ಕೂಡ ಫಾಲ್ಸ್ ಸೀಲಿಂಗ್ ಆಗಿರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಈ ರೂಮು. ಬನ್ನಿ ಈ ಮನೆಯ ಕಿಚನ್ ನೋಡೋಣ. ಇದು ಈ ಮನೆಯ ಇಟಾಲಿಯನ್ ಕಿಚನ್. ನೀವು ನೋಡ್ಬೋದು ಇಲ್ಲಿ ನಿಮಗೆ ಸೆನ್ಸಾರ್ ಇರುವಂಥ ಚಿಮ್ನಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಶೆಲ್ಫ್ ವಿಚಾರಕ್ಕಂತ ಬಂದರೆ ನಿಮಗೆ ಹೈಡ್ರಾಲಿಕ್ ಇರುವಂಥ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಬಾಕ್ಸಸ್ಗಳನ್ನ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಅಕ್ವಾಗಾರ್ಡ್ ಇಟ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಅಡುಗೆ ಕಿಚನಲ್ಲಿ ನಿಮಗೆ 2 ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಫ್ರಿಡ್ಜ್ ಪಾಯಿಂಟ್, ನಿಮ್ಗೆ ನಿಮ್ಗೆ ಇಲ್ಲಿ ಇಟ್ಕೋಬೋದು ಆ್ಯಂಡ್ ಇದರ ಅಲ್ಲಿ ಇಟ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಇಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮೇಲ್ ಸುತ್ತ ನೀವು ನೋಡ್ಬೋದು ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಮೇಲೂ ಕೂಡ ನಿಮಗೆ ಕಬರ್ಡ್ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕಿಚನ್ ಆಪೋಸಿಟಿನ ಕಡೆ ಕೂಡ ನಿಮಗೆ ಇಲ್ಲೂ ಕೂಡ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಸ್ಟೋರೇಜ್ ಐಟಮ್ಸ್ ಅಥವಾ ಶೋಕೇಸ್ ಐಟಮ್ಸ್ನ ಇಟ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ನೋಡ್ಬೋದು ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಶೆಲ್ಫ್ಗಳಿಂದ ನಿಮಗೆ ನಿಜವಾಗ್ಲೂ ಈ ಮನೆಗೆ ಬ್ಯೂಟಿನ ನಿಜವಾಗಿ ಎನ್ಹಾನ್ಸ್ ಮಾಡುತ್ತೆ. ಸೊ ಇಲ್ಲೂ ಕೂಡ ನಿಮ್ಮ ಶೋಕೇಸ್ ಐಟಮ್ಸ್ನ ಇಟ್ಕೋಬೋದು. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಸೊ ಮೇಲ್ಗಡೆ ಹೋಗೋಕ್ಕೂ ಮುಂಚೆನೇ ನಿಮಗೆ ಇಲ್ಲೂ ಕೂಡ ಸ್ಟೋರೇಜ್ಗೆ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಇಡೋಕ್ಕೂ ಕೂಡ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ ಆರ್ಗುನ್ ಟ್ಯಾಪ್ನ ಕೊಟ್ಟಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಸೊ ಮೇಲೆ ಹೋಗೋತ್ತಿಗೂ ಕೂಡ ಇಲ್ಲಿ ಯೂಸ್ ಮಾಡಿರೋಂಥ ರೈಲಿಂಗ್ಸ್ ಬಂದು SS ಸ್ಟೀಲ್ಸೇ ಯೂಸ್ ಆಗಿರುತ್ತೆ. ಆ್ಯಂಡ್ ಗ್ರಾನೈಟ್ ಕೂಡ ಸ್ಟೇರ್ಸ್ ಅಂತ ಬಂದರೆ ಇಲ್ಲೂ ಕೂಡ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಈ ಡಿಸೈನ್ಸ್ ಎಲ್ಲ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಮನೆಗೆ ಲುಕ್ ಡಿಫ್ರೆಂಟ್ ಆಗಿರೋಂಥ ಲುಕ್ ಕೊಡ್ತದೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಮೇಲೆ ಬರ್ತಿದ್ದಂಗೆ ಈ ಫ್ಲೋರು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ಫ್ಲೋರಲ್ಲಿ ನಿಮ್ಗೆ ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಟಡಿ ಟೇಬಲ್ನ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದ ಕಲರ್ ಕಾಂಬಿನೇಷನ್ ದವ್ ಯೂಸ್ಡ್ ಇಸ್ ವೆರಿ ನೈಸ್. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸ್ಟೋರೇಜಿಗೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ಪ್ಲ್ಯಾನಿಂಗಲ್ಲಿ ಕಟ್ಟಿರುವಂಥ ಮನೆ ಇದು. ಆ್ಯಂಡ್ ನೀವು ನೋಡ್ಬೋದು ಇಲ್ಲೂ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮ್ಗೊಂದು ಬ್ಯೂಟಿಫುಲ್ ಆದಂಥ ಬಾಲ್ಕನಿ ಥರ ಸಿಟ್ಔಟ್ ಏರಿಯಾ ನಿಮಗೆ ಪ್ಲಾಂಟೇಷನ್ಗೆ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಸೊ ಇಲ್ಲೂ ಕೂಡ ನಿಮಗೆ ತುಂಬ ವೆರೈಟಿ ಆಗಿರುವಂಥ ಪ್ಯಾಟರ್ನಲ್ಲಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಅದ್ರ ಪಕ್ಕದಲ್ಲೇ ಈ ಮನೆಯ ಬಾಲ್ಕನಿ ಕೂಡ ಇದೆ. ಸೊ ಇದು ಈ ಮನೆಯ ಬಾಲ್ಕನಿ. ನೀವು ನೋಡ್ಬೋದು ಇಲ್ಲಿ ಆರಾಮ್ಸೆ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆ ಸಿಟ್ಔಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಆ್ಯಂಡ್ ಇಲ್ಲೂ ಕೂಡ ರೈಲಿಂಗ್ಸ್ ಯೂಸ್ ಮಾಡಿರೋದು ಬಂದು SS ಸ್ಟೀಲ್ಸ್ನ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೊ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಈ ಬೆಡ್ರೂಮ್ ಅಂತ. ಆ್ಯಂಡ್ ಇಲ್ಲೂ ಯೂಸ್ ಮಾಡಿರೋಂಥ ಕಬರ್ಡ್ ಬಂದು ಸ್ಲೈಡಿಂಗ್ ಕಬರ್ಡ್ ಕೊಟ್ಟಿರ್ತಾರೆ. ನಾನು ಆಗಲೇ ಹೇಳ್ದಂಗೆ ನಾನು ಪ್ರತಿಯೊಂದನ್ನು ಕೂಡ ಪ್ಲ್ಯಾನ್ ಮಾಡಿ ಕಟ್ಟಿರೋವಂಥ ಕಬರ್ಡ್ಸ್ ಇದು. ಆ್ಯಂಡ್ ಇಲ್ಲಿ ನಿಮಗೆ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ನಿಮಗೆ 4 ಫೀಟ್ ಇರುವಂಥ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ನಿಮ್ದು ಏನಾದರೂ ಶೋಕೇಸ್ ಐಟಮ್ಸ್ ಏನಾದರೂ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಇಲ್ಲಿ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ಹೌಸ್ ಅಂದರೆ ಇದು ಪ್ರತಿಯೊಂದು ಮನೇಲೂ ಈ ಪಾರ್ಟ್ ಇದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ದಿಸ್ ಇಸ್ ದ ವಾಕಿಂಗ್ ಕ್ಲಾಸೆಟ್. ನೀವು ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಈ ವಾಕಿಂಗ್ ಕ್ಲಾಸೆಟ್ ಅಂತ. ಪ್ರತಿಯೊಂದನ್ನು ಕೂಡ
ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ಆರ್ಗನೈಸ್ಡಾಗಿ ಇಟ್ಕೊಳ್ಳೋಕ್ಕೆ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಹ್ಯೂಜ್ ಆದಂಥ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ರೆಡಿ ಆಗೋಕ್ಕೆ ಪ್ರತಿಯೊಂದನ್ನು ಕೂಡ ತುಂಬ ಪ್ಲ್ಯಾನಿಂಗಲ್ಲಿ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಈ ರೂಮಲ್ಲಿ ನಿಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಶಾರ್ ತೊಗೊಳ್ಳೋಕ್ಕೆ ಕೂಡ ನಿಮಗೆ ಡಿಫ್ರೆಂಟ್ ಆದಂಥ ಸೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಟಫನ್ ಗ್ಲಾಸಸ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕೂಡ ಜಾಗರ್ ಫಿಟ್ಟಿಂಗ್ಸ್ನ ಆಗಿರುತ್ತೆ. ಆ್ಯಂಡ್ ಒಳಗೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ನೋಡೋಣ. ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಈ ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ 4.5 ಫೀಟ್ ಇರುವಂಥ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ AC ಪಾಯಿಂಟ್ ಇದೆ. ಸೊ ಇಲ್ಲೂ ಕೂಡ ಪ್ರತಿಯೊಂದು ರೂಮ್ ಥರನೇ ನಿಮಗೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಇಲ್ಲೂ ಕೂಡ ಒಂದು ಮಿನಿ ಕ್ಲಾಸೆಟ್ನ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ನಾಟ್ ವಾಕಿಂಗ್ ಕ್ಲಾಸೆಟ್ ಬಟ್ ಮಿನಿ ಕ್ಲಾಸೆಟ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಶಾರ್ಟ್ ತೊಗೊಳಕ್ಕೆ ನಿಮಗೆ ಸಪ್ರೇಟ್ ಆಗಿರುವಂಥ ಸೆಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಸೊ ಇದು ಈ ಮನೆಯ ಟೆರೆಸ್. ನೀವು ನೋಡ್ಬೋದು ಟೆರೆಸ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸಿಟ್ಔಟ್ ಏರಿಯಾ ಥರ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಗೆಟ್ ಟುಗೆದರ್ ಅಥವಾ ಪಾರ್ಟಿ ಮಾಡಬೇಕು ಅಂತಂದರೆ ತುಂಬ ಸ್ಪೇಷಿಯಸ್ ಆದಂಥ ಆ್ಯಂಡ್ ವೆರಿ ಬ್ಯೂಟಿಫುಲ್ ಆಲ್ಸೋ. ಬಿಕಾಸ್ ನಿಮಗೆ ಈ ಮನೆಯಿಂದ ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂ ಎಲ್ಲ ಇದೆ. ನಿಮಗೆ ಚಾಮುಂಡಿ ಬೆಟ್ಟ ವ್ಯೂ ಕೂಡ ಇದೆ ಈ ಮನೆಯಿಂದ. ಸೊ ಚಿಲ್ಔಟ್ ಏರಿಯಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ನಿಮಗೆ 500 ಲೀಟರ್ಸು 1000 ಲೀಟರ್ಸು 2 ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ನಿಮ್ಗೆ ಇಲ್ಲಿ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಬಟ್ಟೆ ಒಣಗಿ ಹಾಕೋಕ್ಕೆ ಪ್ರತಿಯೊಂದಕ್ಕೂ ಕೂಡ ತುಂಬ ಪ್ಲ್ಯಾನಿಂಗಿಂದ ಇರುವಂಥ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಆ್ಯಂಡ್ ಇಲ್ಲಿ ನಿಮಗೆ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಇಡೋಕ್ಕೂ ಕೂಡ ಇಲ್ಲಿ 2 ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ 2 ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೀವು. ಆ್ಯಂಡ್ ಮೇಲೂ ಕೂಡ ನಿಮಗೆ ಸೋಲಾರ್ ಇಡೋಕ್ಕೂ ಕೂಡ ನಿಮಗೆ ಮೇಲ್ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಟೆರೆಸ್, ನಿಮಗೆ ಇಲ್ಲಿ ಪ್ಲಾಂಟೇಷನ್ಗೆ ಕೂಡ ಅವರು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಮನೇಲಿ ನಿಮ್ಗೇನಾದರೂ ಪ್ಲಾಂಟೇಷನ್ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ಆರಾಮ್ಸೆ ಇಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಮಾಡ್ಬೋದು ನೀವು ಇಲ್ಲಿ. ಇನ್ನು ಈ ಮನೆಯ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಯೂಸ್ ಮಾಡಿರೋಂಥ ಸಿಮೆಂಟ್ ಬಂದು ಜುವಾರಿ ಸಿಮೆಂಟ್ ಆಗಿರುತ್ತೆ. ಆ್ಯಂಡ್ ಪೇಂಟ್ ವಿಚಾರಕ್ಕಂತ ಬಂದರೆ ಏಷ್ಯನ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ಆಗಲೇ ಸ್ವಿಚಸ್ ವಿಚಾರ ಬಂತ ಅಂದರೆ ಆಗಲೇ ಹೇಳ್ದಂಗೆ ಅವರು ಲಿಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವಯರ್ ವಿಚಾರಕ್ಕಂತ ಬಂದರೆ ವಿ-ಗಾರ್ಡ್ ವಯರ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ಮರಿಮಲ್ಲಪ್ಪ ಸ್ಕೂಲ್ ಇದೆ. ಆ್ಯಂಡ್ ನಿಮಗೆ ದಿನನಿತ್ಯ ಬೇಕಾಗಿರೋ ಪ್ರತಿಯೊಂದು ವಸ್ತುಗಳು ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ಮೇನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಟ್ರಾನ್ಸ್ಪೋರ್ಟ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಬಸ್ ಆಗಲಿ ಆಟೋ ಆಗಲಿ ಪ್ರತಿಯೊಂದನ್ನು ಕೂಡ ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದು ಸಿಗುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದು 2,50,00,000 ಆ್ಯಂಡ್ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನಿಮ್ಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ನೀವು ಡೈರೆಕ್ಟಾಗಿ ಅಲ್ಲಿಗೆ ಆಫೀಸಿಗೆ ಬಂದರೆ ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.